ಸಂಸ್ಥಾನ ಶ್ರೀ ಸುಖಶಂಕರ ಪೀಠ ಗಣರಾಜ್ಯ ಕ್ಷೇತ್ರ ತಲಕಾಡು ಪೂರ್ಣಕುಂಭದ ಒಟ್ಟಿಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವ ಗುರುಗಳಿಗೆ ಪ್ರೀತಿಪೂರ್ವಕ ಭಕ್ತಿಪೂರ್ವಕವಾಗಿ ನಂಜನಗೂಡಿನ ಈ ಒಂದು ಹನುಮಾನ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಪ್ರಕಾಶ್ ಹುಡುಗಾಣಿ ಅಣ್ಣನವರು ವಿಸ್ತಾರವಾಗಿ ನಮ್ಮೆಲ್ಲರಿಗೂ ತಿಳಿಸಲಿದ್ದಾರೆ. ಹಾಗೂ ಶ್ರೀಮತಿ ಗಾಯತ್ರಿ ಬಾಲಾಜಿರವರಿಂದ ಹನುಮಾನ್ ಚಾಲೀಸ್ ಪಠಣ ನಮ್ಮೆಲ್ಲರಿಗೂ ಹನುಮಾನ್ ಚಾಲೀಸ್ ಗುರುಗಳಿಗೆ ನಂಜನಗೂಡಿನ ಎಲ್ಲ ಹನುಮ ಭಕ್ತರಿಂದ ತಾಯಂದರಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇವೆ. ಈ ಕಾರ್ಯಕ್ರಮಕ್ಕೆ ಯೋಗ ಮಹಾಮನೆಯ ಹನುಮಾನ್ ಚಾಲೀಸ್ ಏಕೆ ಮಾಡಬೇಕು ಮತ್ತೆ ಪ್ರಕಾಶಣ್ಣನವರು ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಇದಿಷ್ಟು ಕಾರ್ಯಕ್ರಮವನ್ನ ಬಂದಿರುವಂತ ಈ ಒಂದು ಸ್ಥಳದಲ್ಲಿ ಸರ್ವ ವಿಘ್ನ ಶಾಂತಯೇ ಗುರು ಲೈನ್ ಹೇಳ್ಕೊಡ್ತೀನಿ. ಆಮೇಲೆ ಒಂದು ಲೈನ್ ಹೇಳಿದ್ಮೇಲೆ ಪ್ರಕಾಶ್ ಅಣ್ಣನವರು ಅದ ಅರ್ಥ ಹೇಳ್ತಾರೆ. ಮೂರನೇ ಸಲ ಎಲ್ಲರೂ ಸಾಮೂಹಿಕವಾಗಿ ಎಲ್ಲರೂ ಹೇಳೋಣ ಅಂತ. ಶರಣ ಸರೋಜ ರಜ ಶ್ರೀ ಗುರು ಶರಣ ಸರೋಜ ರಜ ನಿಜ ಮನ ಮುಖುರ ಸುಧಾರಿ ನಿಜ ಮನ ಮುಖುರ ಸುಧಾರಿ ವರಣೋ ರಘುವರ ವಿಮಲ ಯಶ ವರಣೋ ರಘುವರ ವಿಮಲ ಯಶ ಜೋದಾಯಕ ಫಲಚಾರಿ जोदायक फलचारी तनु जान के सुमिरौ पवन कुमार बल बुद्धि विद्या देहु मोहि बल बुद्धि विद्या देहु मोहि हरहु कलेश विकार. ಅದನ್ನು ಹೇಳಿ ನಾವು ಒಂದೊಂದು ಇಲ್ಲಿ 40 ಚಾಲೀಸಗಳಿವೆ. ಹಾಗಾಗಿ ಇದಕ್ಕೆ ಚಾಲೀಸ ಅಂತ ಹೇಳಿದೆ. ಅಂದರೆ ಚೌಪಾಯಿ ಅಂತ ಕರೀತಾರೆ. ಚೌಪಾಯಿ ಅಂದರೆ ಅದೊಂದು ಛಂದಸ್ಸಿನ ಹೆಸರದು ಚೌಪಾಯಿ ಅಂತೇಳಿ. ಪ್ರಾರಂಭದಲ್ಲಿ ಹೇಳುವಂತಹದ್ದು ದೋಹ ಅಂತೇಳಿ, ಕೊನೆಯಲ್ಲಿ ಒಂದು ಹೇಳಿದ್ರಲ್ಲ ಅದಕ್ಕೂ ದೋಹ ಅಂತೇಳಿ, ಅದು ಛಂದಸ್ಸು ಶಾಸ್ತ್ರದಲ್ಲಿ ಬರುವಂತಹದ್ದು. ಹಾಗಾಗಿ ಇದನ್ನು ಯಾವ ಸಂದರ್ಭದಲ್ಲಿ ಹೇಳಿದ್ರು ಅನ್ನೋದನ್ನು ಬರೆದ್ರು ಅನ್ನೋದನ್ನು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ನಂತರ ಅಕ್ಕ ಹೇಳ್ಕೊಡ್ತಾರೆ. ನಂತರ ಅದರ ವಿವರಣೆನ ಸ್ವಲ್ಪ ಹೇಳೋಣ. ತುಳಸಿದಾಸರು ಒಬ್ಬ ಹೆಣ್ಣು ಮಗಳ ಅವರ ಪತಿ ದೈವಾಧೀನರಾಗಿರ್ತಾರೆ. ಆ ವಾರಣಾಸಿಯ ನದಿಯ ದಡದಲ್ಲಿ ಆ ಪತಿಯನ್ನು ಹೆರಿಸಿರ್ತಾರೆ. ಇವರು ತುಳಸಿದಾಸರ ಆ ಕಡೆ ಭಾಗದಲ್ಲಿ ಹೋಗ್ತಾ ಇರ್ತಾರೆ. ಓದುವಂತಹ ಸಂದರ್ಭದಲ್ಲಿ ಯಾರೋ ಒಂದಷ್ಟು ಜನ ಹೇಳ್ತಾರೆ, ತುಳಸಿದಾಸರು ಹೋಗ್ತಾ ಇದ್ದಾರೆ, ನಮಸ್ಕಾರ ಮಾಡು ಅಂತ ಹೇಳಿ ಅವರ ಪತ್ನಿಗೆ ಹೇಳ್ತಾರೆ.
ತುಳಸಿದಾಸರಿಗೆ ನಮಸ್ಕಾರ ಮಾಡ್ತಾರೆ ಅವರ ಚರಣಗಳಿಗೆ. ತುಳಸಿದಾಸರು ಏನು ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ. ಎಂತಹ ಆಶೀರ್ವಾದ? ನಿನಗೆ ಮಂಗಳವಾಗಲಿ, ಸುಮಂಗಲಿಯಾಗಿ ಬದುಕು ಅಂತೇಳಿ ಆಶೀರ್ವಾದ ಮಾಡಿಬಿಡ್ತಾರೆ. ಅವರು ಆಶ್ಚರ್ಯ ಆಗ್ತದೆ, ನನ್ನ ಪತಿ ಅಲ್ಲಿ ದೈವಾಧೀನರಾಗಿದ್ದಾರೆ, ನೀವು ಸುಮಂಗಲಿ ಕೇಳ್ಕೊಳ್ತಾಳೆ. ಹೋಗು ಮಾತನಾಡಿಸ್, ಹೋಗು ರಾಮ ಅಂತ ಹೇಳು ಅಂತ ಹೇಳಿದಾಗ ಹೋಗ್ತಾಳೆ. ಹೋಗಿ ತನ್ನ ಪತಿಯನ್ನು ಅಡಿಸಿ, ಪತಿದೇವರೇ ರಾಮ ಅಂತ ಹೇಳು, ರಾಮ ಅಂತ ಹೇಳು ಅಂತ ಹೇಳ್ತಾರೆ. ಆಶ್ಚರ್ಯ ಆಗ್ತದೆ. ಪತಿದೇವರು ರಾಮ ರಾಮ ಅಂತ ಹೇಳ್ಬಿಡ್ತಾರೆ ಅವ್ರ ಶಕ್ತಿಯಿಂದ. ಅವ್ರದೊಂದು ಅಕ್ಬರನೇ ಗೊತ್ತಾಗ್ತದೆ. ಅಕ್ಬರ್ ಏನು ಮಾಡ್ತಾನೆ? ತುಳಸಿದಾಸರನ್ನ ಕರ್ಕೊಬನ್ನಿ ಅರಮನೆಗೆ ಅಂತ ಹೇಳಿ ಅರಮನೆಗೆ ಕರೆಸ್ತಾರೆ. ಕರೆಸಿ ನೀನು ಪವಾಡವನ್ನು ಇಲ್ಲಿ ಮಾಡು ಅಂತ ಹೇಳ್ಬಿಡ್ತಾರೆ. ಅವಾಗ ತುಳಸಿದಾಸರು ಹೇಳ್ತಾರೆ, ನಾನು ಪವಾಡ ಪುರುಷ ಅಲ್ಲ, ನಾನು ಕೇವಲ ರಾಮನ ಭಕ್ತ ಅಷ್ಟೇ, ನನಗೇನು ಪವಾಡ ಮಾಡಲಿಕ್ಕೆ ಬರಲ್ಲ. ಅದೇನಾದರೂ ಪವಾಡ ಮಾಡೋದಿದ್ರೆ ಅದು ರಾಮ ಮಾತ್ರ ಮಾಡೋದು, ನಾನು ಮಾಡಲ್ಲ ಅಂತ ಹೇಳ್ಬಿಡ್ತಾರೆ. ನಾನೇನು ಮಾಡಲ್ಲ ಅಂತ ಹೇಳಿ. ಅವಾಗ ರಾಜನ ಮಾತುಗಳನ್ನ ಉಲ್ಲಂಘಿಸಿದೀಯ ನೀನು ಅಂತ ಹೇಳಿ ಅವರನ್ನು ಏನು ಮಾಡ್ತಾರೆ? ಅಲ್ಲಿ ಫತೇಪುರ್ ಸಿಕ್ರಿ ಅಂತ ಊರ ಹೆಸರು, ಅಲ್ಲಿನ ಜೈಲಿಗೆ ಹಾಕ್ಬಿಡ್ತಾರೆ, ಸೆರೆಮನೆಗೆ ಹಾಕ್ಬಿಡ್ತಾರೆ. ಯಾರನ್ನ? ತುಳಸಿದಾಸನ. ಇಲ್ಲ ನಿದ್ರೆ ಬಂದ್ಬಿಡುತ್ತೆ ನಿಮ್ಗೆಲ್ಲ. ತುಳಸಿದಾಸರನ್ನ ಯಾವಾಗ ಅವರಿಗೆ ಸೆರೆಮನೆಗೆ ಹಾಕ್ತಾರೆ, ತುಳಸಿದಾಸರಿಗೆ ಏನು ಕೆಲಸ ಇಲ್ವಲ್ಲ, ಅಲ್ಲಿ ಹೆಂಗ್ ಮಾಡ್ತಾರೆ? ಅವರು ರಾಮ ಭಕ್ತ ಹನುಮ, ಆ ಹನುಮನ ಬಗ್ಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹನುಮನ ಬಗ್ಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾಡಿ 40 ಚಾಲೀಸ್ಗಳನ್ನು ಬರೀತಾರೆ. ಚಾಲೀಸ್ ಅಂದ್ರೆ 40 ಚೌಪಾಯಿ ಅಂತ ಹೆಸರು ಅದಕ್ಕೆ. ಚೌಪಾಯಿನ 40 ಚೌಪಾಯಿಗಳನ್ನು ಬರೀತಾರೆ. ಎಲ್ಲ ಬರೆದು ಮುಗಿಸ್ತರು. ಬರೆದು ಮುಗಿಸಿ ಏನು ಮಾಡಿದ್ರು? ಮತ್ತೆ ಅದನ್ನು ಪಠಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಮಾಡೋದಲ್ಲ ಈಗ, ಆ ರೀತಿ ಪಠಣ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಜೈಲಿನೊಳಗೆ ಪಠಣ ಮಾಡ್ತಾ ಇದ್ರು. ಎಷ್ಟು ದಿನ ಆಯ್ತು? 40 ದಿನಗಳ ಕಾಲ ಪಠಣ ಮಾಡಿದ್ರು. ಎಷ್ಟು ದಿನ? 40 ದಿನ ಪಠಣ ಮಾಡಿದ್ರು. 40ನೇ ದಿನಕ್ಕೆ ಏನಾಗ್ತದೆ? ಊರು ತುಂಬಾ ಕಪಿ ಸೈನ್ಯ ಬಂದ್ಬಿಡ್ತದೆ. ಊರು ತುಂಬಾ ಏನ್ ಮಾಡ್ತದೆ? ಕಪಿ ಸೈನ್ಯನೇ ಬಂದ್ಬಿಡ್ತದೆ. ಕಪಿ ಸೈನ್ಯ ಬಂದು ಏನ್ ಮಾಡ್ತದೆ? ರಾಜನ ಅರಮನೆಗೆ ನುಗ್ತದೆ, ಸೈನಿಕರಿಗೆ ತೊಂದರೆ ಕೊಡ್ತದೆ, ಊರು ಜನಕ್ಕೆ ತೊಂದರೆ ಕೊಡ್ತದೆ. ಅದನ್ನು ಏನೂ ಮಾಡ್ಲಿಕ್ಕೆ ಆಗಲ್ಲ. ರಾಜ ಆ ಸ್ಥಿತಿಗೆ ಬಂದ್ಬಿಡ್ತಾನೆ. ಆ ಸ್ಥಿತಿಗೆ ಬಂದಂತಹ ಸಂದರ್ಭದಲ್ಲಿ ರಾಜ ಏನ್ ಮಾಡ್ತಾನೆ? ರಾಜನ ಗುರುಗಳು ಅಂತ, ಅರಮನೆಯ ಗುರುಗಳು ಅಂತ ಇರ್ತಾರೆ. ರಾಜಾಸ್ಥಾನಕ್ಕೆ ಒಬ್ಬೊಬ್ರು ಗುರುಗಳು ಇರ್ತಿದ್ರು. ಆ ಗುರುಗಳನ್ನ ಕರೆಸಿ ಕೇಳ್ತಾರೆ, ಯಾಕೆ ಹಿಂಗಾಗೋಯ್ತು? ನಾವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಕೋತಿಗಳ ಹಾವಳಿಗಳನ್ನೇ ತಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಕೇಳಿದಾಗ, ಏನು ಮಾಡೋದು ಬೇಡ, ತುಳಸಿದಾಸರನ್ನ ಸೆರೆಮನೆಯಿಂದ ಹೊರಗೆ ಹಾಕು, ಈ ಕೋತಿಗಳಲ್ಲಿ ತಾವೇ ಹೊರಬಿಡುತ್ತೆ ಅಂತ ಹೇಳ್ತಾರೆ ಗುರುಗಳು. ಹೌದಲ್ವಾ ಅಂತ ಹೇಳಿ ತುಳಸಿದಾಸರಿಗೆ ನಮಸ್ಕಾರ ಮಾಡಿ ಸೆರೆಮನೆಯಿಂದ ಬಿಡಿಸಿ ಗೌರವವಾಗಿ ಅವರು ಅರಮನೆಗೆ ಕರ್ಕೊಂಡು ಬರ್ತಾರೆ. ಅವಾಗ ಕೋತಿಗಳೆಲ್ಲ ಹೊಡೋಗ್ಬಿಡ್ತವೆ. ಅದು ಚಾಲೀಸದ ಮಹಿಮೆ ಅಂತ ಹೇಳ್ತಾ, ಯಾವ ಸಂದರ್ಭದಲ್ಲಿ ಈ ಹನುಮಾನ ಚಾಲೀಸ ಅದನ್ನು ಬರೆದಿದ್ದಾರೆ, ಅದರ ಮಹತ್ವ ಎಂಥದ್ದು ಅಂತ ಹೇಳಿ ಚಿಕ್ಕದಾಗಿ ಹೇಳಿದ್ದೀನಿ ಅಂತ ಹೇಳ್ತಾ ಅಕ್ಕ ಹೇಳ್ತಾರೆ. ನಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ. ಅಕ್ಕ ಹೇಳ್ಕೊಡಿ. ಮೊದಲನೇ ನಿಜ ಮನ ಮುಖುರ ಸುಧಾರಿ ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಖುರ ಸುಧಾರಿ ಶ್ರೀ ಗುರು ಚರಣ ಸರೋಜ ರಜಾ. ಇಲ್ಲಿ ಶ್ರೀಪಾದ ಪದ್ಮಗಳು. ಸರೋಜ ಅಂದ್ರೆ ಏನೋ ಕಮಲ ಅಂತ ಹೇಳಿ, ಪದ್ಮ ಅಂತ ಹೇಳಿ. ಶ್ರೀ ಗುರುವಿನ ಚರಣ ಕಮಲಗಳಿರುವಂತಹ ರಜ ಅಂದ್ರೇನೋ ಧೂಳು ಅಂತೇಳಿ. ರಜಾ ಅಂದ್ರೆ ಧೂಳಿನ ಕಣಗಳು. ಅದನ್ನ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ತುಳಸಿದಾಸರು ಹೇಳುವಂತಹ ಅದ್ಭುತವಾದ ವಾಕ್ಯ. ನಿಜ ಮನ ಮುಖರ ಸುಧಾರಿ. ಮನ ಮುಖರ ಅಂದ್ರೆ ಕನ್ನಡಿ ಅಂತ ಹೇಳಿ. ಕನ್ನಡಿ ಏನಾದ್ರೂ ಧೂಳಾದ್ರೆ, ಅದು ಕಾಣಿಸ್ತೇ ಇದ್ರೆ ಏನ್ ಮಾಡ್ತೀವಿ? ಪೌಡರ್ ಹಚ್ಚಿ, ಪೌಡರು ಅದ್ರ ಮೇಲೆ ಸ್ವಲ್ಪ ಸಾಫ್ಟ್ ಬಟ್ಟೆ ತಗೊಂಡು ಏನ್ ಮಾಡ್ತೀವಿ? ಒರೆಸ್ತೀವಿ. ಅವಾಗ ಏನಾಗ್ತದೆ? ಅದು ಕನ್ನಡಿ ಚೆನ್ನಾಗಿ ಆಗ್ತದೆ, ನಮ್ಮನ್ನು ಕಾಣಿಸುವ ಹಾಗೆ ಆಗ್ತದೆ. ತುಳಸಿದಾಸರು ಹೇಳ್ತಾರೆ, ನಾನು ಮನಸ್ಸು ಎನ್ನುವಂತಹ ಕನ್ನಡಿ, ಮನಮುಖುರ. ನನ್ನ ಮನಸ್ಸು ಎನ್ನುವಂತಹ ಕನ್ನಡಿ ಏನಾಗಿದೆ?
ಧೂಳಾಗ್ಬಿಟ್ಟಿದೆ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಗುರುವಿನ ಚರಣದಲ್ಲಿರುವಂತಹ ಪಾದ ಪದ್ಮಗಳಲ್ಲಿರುವಂತಹ ಆ ಧೂಳಿನ ಕಣಗಳಿಂದ, ನಾವು ಪೌಡರ್ ಅಂತ ತಗೊಂಡು ಹಚ್ತೀವಲ್ಲ, ಆ ರೀತಿ ಆ ಧೂಳಿನ ಕಣಗಳಿಂದ ನನ್ನ ಮನಸ್ಸಿನಲ್ಲಿರುವಂತಹ ಆ ಕನ್ನಡಿಯನ್ನು ಹೊರಿಸಿ ನಾನು ಅದನ್ನ ಏನ್ ಮಾಡ್ತೀನಿ, ಶುಭ್ರ ಮಾಡ್ಕೊಳ್ತೀನಿ, ಸುಧಾರಿ ಅಂದ್ರೆ ಚೆನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿ ಯಾರು ಹೇಳ್ತಾರೆ? ಶ್ರೀ ಗುರುವಿಗೆ ಹೇಳ್ತಾರೆ. ಪ್ರತಿಯೊಂದು ಶಾಸ್ತ್ರ ಗ್ರಂಥಗಳು ಕೂಡ ಫಸ್ಟ್ ಗುರುವಿನ ಬಗ್ಗೆ ಮಾತನಾಡಿನೇ ಹೋಗೋದು ಮುಂದಕ್ಕೆ. ಹಾಗೆ ತುಳಸಿದಾಸರು ಕೂಡ ಫಸ್ಟ್ ಅವರು ಗುರುವಿನ ಬಗ್ಗೆ, ಗುರುವಿನ ಚರಣಗಳಿಗೆ ನಮಸ್ಕಾರ ಮಾಡಿ ತಮ್ಮ ಕಾರ್ಯವನ್ನ ಸಾಂಗವಾಗಿ ಸ್ಟಾರ್ಟ್ ಮಾಡ್ತಾರೆ. ಹೇಳಿ. ವರಣೋ ರಘುವರ ವಿಮಲ ಯಶ ಜೋದಾಯಕ ಫಲಚಾರೇ, ವರಣೋ ರಘುವರ ವಿಮಲ ಯಶ ಜೋದಾಯಕ ಫಲಚಾರೇ. ವರ್ಣ ಅಂದ್ರೆ ವರ್ಣಿಸ್ತೇನೆ ಅಂತೇಳಿ. ಯಾರನ್ನ? ರಘುವರನನ್ನ. ಬಹಳಷ್ಟು ಪುಸ್ತಕಗಳಲ್ಲಿ ರಘುವರ ಅಂದ್ರೆ ರಾಮ ಅಂತಾನೆ ಬರೆದು ಬಿಟ್ಟಿದ್ದಾರೆ. ರಾಮ ಅಂತ ಎಲ್ಲ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಆಲ್ಮೋಸ್ಟ್ ಆಲ್. ರಘುವರ ಅಂತಂದ್ರೆ ಇಲ್ಲಿ ರಘುವಂಶದವ ಅಂತ ಹೇಳಿ. ರಘುವಂಶದವ ಹನುಮಂತ ರಘುವಂಶದವನೇ ಅಂದ್ರೆ ಅಲ್ಲ, ಹನುಮಂತ ರಘುವಂಶದವನಲ್ಲ, ಆದರೆ ರಘುವಂಶದವನಾಗಿದ್ದಾನೆ. ಹೇಗಾಗಿದ್ದಾನೆ? ತುಳಸಿದಾಸರು ರಾಮಚರಿತ ಮಾನಸ ಅನ್ನುವಂತಹ ರಾಮನನ್ನ ಕುರಿತು ಬರೆದಂತಹದ್ದು ಒಂದು ಅದ್ಭುತವಾದ ಕೃತಿ ಇದೆ. ಆ ಕೃತಿಯಲ್ಲಿ ಬರೀತಾರೆ ರಘುವರ ರಘುವಂಶದವ. ಯಾರು? ಹನುಮನು ರಘುವಂಶದವ ಅಂತ ಬರೆದು ಬಿಡ್ತಾರೋ. ಹೇಗೆ ಬರೀತಾರೆ? ಬಹಳ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಹನುಮಂತ ಸೀತೆಯನ್ನು ನೋಡ್ಲಿಕ್ಕೆ ಹೋಗ್ತಾನೆ. ಸೀತೆಯನ್ನು ನೋಡ್ಲಿಕ್ಕೆ ಎಲ್ಲಿ ಹೋಗ್ತಾನೆ? ಅಶೋಕವನಕ್ಕೆ ಹೋಗ್ತಾನೆ. ಅಶೋಕವನ, ರಾವಣನ ಅದ್ಭುತವಾದಂತಹ ಒಂದು ಪಾರ್ಕ್ ಅದು, ಅಶೋಕವನ ಅಂತ ಹೆಸರಿಟ್ಟಿರ್ತಾನೆ. ಆ ಅಶೋಕವನದಲ್ಲಿ ಸೀತೆ ಹೇಳ್ತಾರೆ. ಆ ಸೀತೆ ಹತ್ರಕ್ಕೆ ಹೋದಾಗ ಸೀತೆ ಏನ್ ಹೇಳ್ಬಿಡ್ತಾರೆ ಗೊತ್ತಾ? ಕಂದ ಬಾ, ಮಗ ಬಾ ಅಂತ ಹೇಳ್ಬಿಡ್ತಾರೆ. ಇದೆಲ್ಲ ತುಳಸಿದಾಸರ ಆ ತುಳಸಿ ರಾಮಾಯಣದಲ್ಲಿ ಬರ್ತದೆ, ರಾಮಚರಿತ ಮಾನಸದಲ್ಲಿ ಬರ್ತದೆ. ಯಾವಾಗ ಸೀತಾ ಮಾತೆಯೇ ಏನ್ ಹೇಳ್ಬಿಡ್ತಾರೆ? ಮಗ ಅಂತ ಕದ್ದು ಬಿಡ್ತಾರೆ. ಹಾಗಾದ್ರೆ ಯಾರು ಅವರು? ಸೀತೆಯ ಮಗ. ಸೀತೆಯ ಮಗ ಅಂದ್ರೆ ಯಾರು? ರಘುವಂಶದವ. ಯಾವಾಗ ಸೀತಾಮಾತೆ ತನ್ನ ರಾಮನ ಮುದ್ರೆಯುಂಗರವನ್ನ ಪಡೆದುಕೊಂಡು ತನ್ನ ನೆನಪಿಗಾಗಿ ಚೂಡಾಮಣಿಯನ್ನು ಕೊಡ್ತಾರೆ. ಚೂಡಾಮಣಿಯನ್ನು ಕೊಟ್ಟು ಆ ಚೂಡಾಮಣಿಯನ್ನು ತೆಗೆದುಕೊಂಡು ಬಂದು ರಾಮನಿಗೆ ಕೊಟ್ಟಾಗ ರಾಮನು ಕೂಡ ಮಗನೇ ಅಂತ ಹೇಳ್ಬಿಡ್ತಾರಂತೆ. ಅಲ್ಲಿವರೆಗೆ ರಾಮನ ಜೊತೆಗೆ ಇರ್ತಾರೆ ಹನುಮಂತ. ಒಂದು ದಿನನೂ ಕೂಡ ಹೇಳಿರಲ್ಲ ಅವರು ಮಗನೇ ಅಂತ ಹೇಳಿ. ಮಗನೇ ಬಾ, ಸೌಖ್ಯವಾಗಿದ್ದೀಯಾ, ಎಷ್ಟು ಯೋಜನವನ್ನ ದಾಟಿ ಬಂದಿದ್ದೀಯಾ, ಚೆನ್ನಾಗಿದ್ದೀಯಾ, ಆರೋಗ್ಯವಾಗಿ. ವರ್ಣೋ ರಘುವರ ಅಂದ್ರೆ ನಾನು ರಘುವಂಶದಂತ ಆಗಿರುವಂತಹ ಹನುಮಂತನನ್ನ ವರ್ಣಿಸುತ್ತೇನೆ ಅಂತ ಅರ್ಥ. ರಾಮ ಅಂತಲ್ಲ. ಪುಸ್ತಕದಲ್ಲಿ ಸ್ವಲ್ಪ ನೋಡ್ಕೊಡಿ ಕೆಲವರು. ವಿಮಲ ಜಶು ಜೋದಾಯಕ ಫಲಚಾರಿ ಅಂದ್ರೆ ಆ ಹನುಮನ ವಿಮಲ ಅಂದ್ರೆ ಯಾವುದೇ ರೀತಿಯ ದೋಷಗಳಿಲ್ಲದ ಅನೇಕ. ರಾಮನಿಗೂ ಕೂಡ ಸೀತೆಯನ್ನ ಹೊರಗೆ ಕಳಿಸ್ಬಿಟ್ಟ ಅನ್ನೋ ದೋಷ ಇದೆ, ಆದರೆ ಹನುಮನಿಗೆ ಎಲ್ಲೂ ದೋಷಗಳಿಲ್ಲ, ಒಂದು ಚಿಕ್ಕ ಚುಕ್ಕೆನೂ ಇಲ್ಲ ಅಂತ ಬರೀತಾರೆ. ಒಂದು ಪುಟ್ಟ ಚುಕ್ಕೆನೂ ಇಲ್ವಂತೆ, ಎಲ್ಲ ದೇವರುಗಳಿಗೂ ಇರ್ತದೆ. ಆದರೆ ಹನುಮನಿಗೆ ವಿಮಲ, ಅವನಿಗೆ ಯಾವ ದೋಷಗಳು ಇಲ್ಲ. ಅವ್ರು ಬರೀತಾರೆ ವಿಮಲ ಜಸು ಜೋದಾಯಕ ಫಲಚಾರಿ. ಆ ಹನುಮನ ಯಶಸ್ಸನ್ನ ನಾವೆಲ್ಲರೂ ಕೊಂಡಾಡೋದ್ರಿಂದ, ಅವನ ಪಠಣ ಮಾಡೋದ್ರಿಂದ ನಮಗೇನು ಸಿಗುತ್ತೆ ಅಂತ. ವಿಮಲ ಫಲ ದಾಯಕ ಜೋ ಫಲಚಾರಿ. ಚಾರಿ ಅಂದ್ರೆ 4 ಅಂತೇಳಿ, 4 ಫಲಗಳು ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. 4 ಚತುರ್ವಿಧ ಫಲಗಳು ಅಂತ ಹೆಸರು. ಅದು ಯಾವುದು ಚತುರ್ವಿಧ ಫಲಗಳು ಅಂದ್ರೆ ಕರ್ಮ, ಅರ್ಥ, ಕಾಮ, ಮೋಕ್ಷ. ಇದು 4 ಫಲಗಳು. ಯಾರು ಹನುಮನನ್ನ ಪೂಜೆ ಮಾಡ್ತಾರೆ ಧರ್ಮದಿಂದ ಅರ್ಥವನ್ನು ಗಳಿಸ್ತಾರಂತೆ, ಧರ್ಮದಿಂದ ಹಣವನ್ನು ಗಳಿಸ್ತಾರಂತೆ. ಈಗಿನ ಕಾಲದ ಹೇಳ್ತಾರಲ್ಲ, ಅಲ್ಲಿ ಬೆಳಗಿನ ಸೂರ್ಯ ಪ್ರಜ್ವಲಮಾನವಾಗಿ ಹಣ್ಣನಂತ ಕಾಣಿಸ್ತಾ ಇರ್ತಾನೆ. ಯಾರಿಗೆ? ಹನುಮನಿಗೆ ಹಣ್ಣನ ತರ ಕಾಣಿಸ್ತಾ ಇರ್ತಾನೆ. ಅವನು ಮೊದಲೇ ವಾಯುಪುತ್ರ, ಗಾಳಿಯಲ್ಲಿ ಹಾರುವವ. ಅವನೇನ್ ಮಾಡ್ತಾನೆ? ಆ ಹಣ್ಣು ಅಂತ ತಿಳ್ಕೊಂಡ್ಬಿಡ್ತಾನೆ. ಸೂರ್ಯನ ಏನ್ ತಿಳ್ಕೊಂಡ್ಬಿಡ್ತಾನೆ? ಹಣ್ಣು ಅಂತ ತಿಳ್ಕೊಂಡ್ಬಿಡ್ತಾನೆ. ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ? ಹಾರ್ತಾನೆ ಸೂರ್ಯನ ಕಡೆಗೆ. ಯಾರು? ಮಗು.
ಮಗು ಹಾಕಿದಾಗ ಹಾರು ಬಿಡ್ತಾನೆ ಸೂರ್ಯನ ಕಡೆ. ಆ ಹಾರ್ತಾ ಇದ್ದಾಗ ಸೂರ್ಯದೇವ ಅಯ್ಯೋ ನನ್ನ ಹಿಡ್ಕೊಳಕ್ ಬರ್ತಾನಲ್ಲ, ಮಗುಗೆ ಏನಾದ್ರು ವ್ಯತ್ಯಾಸ ಆಗ್ಬಿಟ್ರೆ, ಸೂರ್ಯ ಮೊದಲೇ ಪ್ರಜ್ವಲಮಾನವಾದಂತಹವನು ಏನಾದ್ರು ಆಗ್ಬಿಟ್ಟು ಹೆಂಗ್ ಮಾಡೋದು ಅಂತೇಳಿ ಇಂದ್ರದೇವನಿಗೆ ಕೇಳ್ಕೊಳ್ತಾನಂತೆ. ಇಂದ್ರದೇವ ಏನಾದ್ರು ಬಂದು ತಗೊಳಪ್ಪ ಅಂತ ಹೇಳಿ ಕೇಳ್ಕೊಳ್ತಾನಂತೆ. ಇಂದ್ರ ಏನ್ ಮಾಡ್ತಾನಂತೆ, ಬರ್ತಾನಂತೆ, ಮಗುವನ್ನ ಮುಟ್ಲಿಕ್ಕೆ ಹೋಗ್ತಾನಂತೆ. ಹನುಮ ಬಹಳ ಶಕ್ತಿವಂತ, ಅವನಿಗೂ ಬಿಡಲ್ಲ, ಆದ್ರೂ ಮುಂದಕ್ಕೆ ಹೋಗ್ತಾ ಇರ್ತಾನಂತೆ. ಅವಾಗ ಇಂದ್ರದೇವ ಏನ್ ಮಾಡ್ತಾನಂತೆ, ತನ್ನ ವಜ್ರಾಯದಿಂದ ಒಂದು ಬಾರಿಸ್ಬಿಡ್ತಾನಂತೆ. ಯಾರಿಗೆ? ಹನುಮನಿಗೆ ಮುಖಕ್ಕೆ ಬಾರಿಸ್ಬಿಡ್ತಾನೆ. ವಿಶೇಷವಾಗಿ ಎಡಗಡೆ ಬಾರಿಸ್ತಾನೆ. ಇಲ್ಲಿ ಸ್ವಲ್ಪ ಚಿತ್ರಗಳಲ್ಲಿ, ಕೆಲವು ಚಿತ್ರ ಬ್ಯೂಟಿಫುಲ್ ಆಗಿ ಚಿತ್ರಗಳಲ್ಲಿ ಎಡಗಡೆ ಸ್ವಲ್ಪ ಜಾಸ್ತಿ ಇರ್ತದೆ ನೋಡಿ, ಎಡಗಡೆ ಸ್ವಲ್ಪ ಜಾಸ್ತಿ ಇರ್ತದೆ. ಎರಡು ಕಡೆ ಎರಡು ಕಡೆ ಒಂದೇ ತರ ಬರೆದಿರ್ತಾರೆ. ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಬರೀತಾರೆ, ಗೊತ್ತಲ್ಲ, ಹನುಮನ ಚಿತ್ರ ಚೆನ್ನಾಗಿ ಬರೆಯೋರು. ಯಾವಾಗ ಅವನು ವಜ್ರಾಯುಧದಿಂದ ಹೊಡೆದು ಬಿಡ್ತಾನೋ ಆಗ ಮಗು ಬಿದ್ದೋಗ್ಬಿಡುತ್ತೆ ಕೆಳಗಡೆಗೆ. ಯಾವಾಗ ಮಗು ಬಿದ್ದು ಬಿಡ್ತದೆ, ಮೊದಲೇ ವಾಯುಪುತ್ರ ವಾಯುವಿನಿಗೆ ಕೋಪ ಮಾಡ್ತದೆ, ನನ್ನ ಮಗನ ಹೊಡೆದು ಬಿಟ್ನಲ್ಲ ಅಂತ ಹೇಳಿ ವಾಯು ಏನ್ ಮಾಡ್ತಾನಂತೆ, ಒಂದು ಗುಹೆಗೆ ಹೋಗಿ ಗುಹೆಯನ್ನ ಬಂಡೆಯಿಂದ ಬಾಗ್ಲಾಕಿ ಒಳಗೆ ಸೇರ್ಕೊಂಡ್ಬಿಡ್ತಾನಂತೆ. ಯಾರೋ? ವಾಯು. ಸೇರ್ಕೊಂಡಾಗ ಏನಾಗ್ತದೆ, ಜನಗಳಿಗೆಲ್ಲ ಹಾಹಾಕಾರ ಆಗ್ತದೆ. ಗಾಳಿ ಇಲ್ಲ ಅಂದ್ರೆ ಬದುಕಲಿಕ್ಕೆ ಆಗಲ್ಲ, ಜನಗಳಿಗೆ ಕಷ್ಟ ಆಗಿಬಿಡ್ತದೆ. ಯಾವಾಗ ಆಗ್ಬಿಡ್ತದೆ, ಎಲ್ಲ ದೇವಾದಿ ದೇವತೆಗಳು ಆ ಗುಹೆಯ ಮುಂಭಾಗದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರಂತೆ. ಎಲ್ಲ ದೇವಾದಿ ದೇವತೆಗಳು, ಬ್ರಹ್ಮ ವಿಷ್ಣು ಮಹೇಶ್ವರ, ಎಲ್ಲ ಸನಕಾದಿ ಋಷಿಗಳು ಎಲ್ಲ ಬಂದು ನಿಂತ್ಕೊಂಡು, ನಮ್ದು ತಪ್ಪಾಯ್ತು ವಾಯು, ದಯವಿಟ್ಟು ನೀನು ಹೊರಗೆ ಬಾ ಅಂತ ಹೇಳಿ ಆ ಮಗುವಿಗೆ ಬ್ರಹ್ಮ ಏನ್ ಮಾಡ್ತಾನೆ, ತನ್ನ ಬ್ರಹ್ಮಾಸ್ತ್ರದಿಂದ ಏನೂ ಆಗಬಾರದು ಅಂತ ವರ ಕೊಡ್ತೀನಿ ಬಾ ಅಂತ ಕರೀತಾನೆ. ಇಂದ್ರದೇವ ಹೇಳ್ತಾನೆ, ನಿನ್ನ ಮಗನಿಗೆ ವಜ್ರಕಾಯನನ್ನಾಗಿ ಮಾಡ್ತೀನಿ, ಹೊರಗೆ ಬಾ ಅಂತ ಕರೀತಾನೆ. ವಜ್ರಕಾಯನನ್ನಾಗಿ ಮಾಡ್ತೀನಿ, ಅದಕ್ಕೆ ಬಜರಂಗ ಅಂತ ಕರೀತಾರೆ, ಬಜರಂಗಿ ಅಂತ ಕರೀತಾರೆ. ವಜ್ರಕಾಯನನ್ನಾಗಿ ಮಾಡ್ತೀನಿ ಬಾ ಅಂತ ಕರೀತಾರೆ. ಶಿವ ಅವನನ್ನ ಆಯುಷ್ಯನ ಹೆಚ್ಚು ಮಾಡ್ತೀನಿ, ಹೊರಗೆ ಬಾ ಅಂತ ಕರೀತಾರೆ. ಹೀಗೆ ಒಬ್ಬೊಬ್ಬರು ಕೂಡ ಒಂದೊಂದು ಕೊಡ್ತೀನಿ ಅಂತೇಳಿ ಬೇಕಾದಷ್ಟು ವರ ಸಿಕ್ಬಿಡ್ತೀವಿ. ಯಾರಿಗೆ? ಮಗುಗೆ ಬೇಕಾದಷ್ಟು ವರ. ಹುಟ್ಟುತ್ತಲೇ ಅದ್ಭುತವಾದಂತಹ ಮಹತ್ವವಾದ ಮಗುವಾಗಿ ಹುಟ್ಟು ಬಿಡ್ತದೆ. ಅದಕ್ಕೆ ಹನುಮ, ಇವನು ಯಮ ಕೂಡ ಅವನಿಗೆ ಆಯಸ್ಸು ನಾನು ಕಿತ್ಕೊಳ್ಳಲ್ಲ ಬಾ ಅಂತ ಕರೀತಾರಂತೆ. ಅವನ ಆಯಸ್ಸು ನಾನು ಕಿತ್ಕೊಳ್ಳೋಕೆ ಚಿರಂಜೀವಿ ಆಗಿಬಿಡ್ತಾರೆ. ಹನುಮ ಚಿರಂಜೀವಿ ಆಗಿಬಿಡುತ್ತಾರೆ, ಸಾವೇ ಇಲ್ಲ. ಈಗಲೂ ಕೂಡ ಇದ್ದಾರಂತೆ ಹನುಮ, ಈಗಲೂ ಕೂಡ ಇದ್ದಾರಂತೆ, ಗೊತ್ತಲ್ಲ, ಅವನಿಗೆ ಸಾವಿಲ್ಲ. ಹಾಗೆ ಎಲ್ಲರೂ ವರವನ್ನ ಯಾವಾಗ ಕರುಣಿಸ್ತಾರೋ ಅವಾಗ ವಾಯು ಹೊರಗೆ ಬರ್ತಾನಂತೆ. ಹನುಮ ಅಂತ ಯಾಕೆ ಹೆಸರು ಬಂತ ಗೊತ್ತಲ್ಲ? ಹನುಮಾನ್ ಅಂದ್ರೆ ಅಂತಹ ಅದ್ಭುತವಾದ ಶಕ್ತಿಯನ್ನು ಒಳಗೊಂಡಂತಹವನು, ಅಂತಹ ಶಕ್ತಿ ಅವನಿಗಿದೆ. ಅದಕ್ಕೆ ಅಂತಹ ಶಕ್ತಿವಂತನಿಗೆ ಜಯವಾಗಲಿ ಅಂತ ಹೇಳ್ತಾರೆ. ಜಯ ಹನುಮಾನ್ ಜ್ಞಾನ ಗುಣಸಾಗರ. ಸ್ವಲ್ಪ ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋದ್ರೆ ಸರಿ ಆಗ್ತದೆ. ಜ್ಞಾನ ಎಂತಹ ಜ್ಞಾನ ಇತ್ತು, ಗುಣ ಎಂತಹ ಗುಣ ಇತ್ತು.